12 ವರ್ಷ ಕಳೆದರೂ ಸೌಜನ್ಯ ಪ್ರಕರಣದ ಬಗ್ಗೆ ಪ್ರಶ್ನೆ ಇನ್ನೂ ಯಾಕೆ ಉಳಿದಿವೆ? ಸುಪ್ರೀಂ ಕೋರ್ಟ್ ಆದೇಶದ ಬಳಿಕ ನಡೆದ ಸಿಬಿಐ ತನಿಖೆ ಕುರಿತು ಹಿರಿಯ ನಿವೃತ್ತಿ ಡಿಸಿಪಿ ಬಸವರಾಜ್ ಮಾಲ್ಗತ್ತಿ ಅವರು ಕೆಲವು ಗಂಭೀರ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಅವರು ಎಸ್ಐಟಿ ತನಿಖೆಯಿಂದ ಸತ್ಯ ಹೊರಬಂದು ನ್ಯಾಯ ದೊರಕಬಹುದು ಎಂಬ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಅವರು ಹೇಳಿದ ಈ ಮಾತುಗಳನ್ನು ಈ ವಿಡಿಯೋದಲ್ಲಿ ಕೊನೆಯವರೆಗೂ ನೋಡಿ. ಈ ಸೌಜನ್ಯ ಏನು ಕೊಲೆ ಮತ್ತು ರೇಪ್ ಕೇಸ್ ಏನಿದೆ ಅದ್ರ ಬಗ್ಗೆ ಸಾಕಷ್ಟು ವಾದ ವಿವಾದಗಳಿದ್ದಾವೆ. ಸುಪ್ರೀಂ ಕೋರ್ಟ್ ಇವತ್ತು ನೀವು ಯಾವ ರೀತಿ ತನಿಖೆ ಮಾಡ್ತೀರಿ? ಲೋಕಲ್ ಪೊಲೀಸರು ತಪ್ಪು ಮಾಡಿದ್ರಂತ ನಿಮಗೆ ಕೊಟ್ಟಿದ್ದಾರೆ ತನಿಖೆ ಮಾಡಲಿಕ್ಕೆ. ನೀವು ಸರಿಯಾಗಿ ಸ್ಪಾಟ್ ಸದ ವಿಸಿಟ್ ಮಾಡಿಲ್ಲ. ಸಿಬಿಐ ದವರಿಗೆ ಜಾಡಿಸಿದ್ದಾರೆ, ನೀವು ಇದು ತನಿಖೆ ಆಗಬೇಕು ಅಥವಾ ಸರ್ಕಾರನೇ ಇದು SIT ಯಾಕೆ ಫ್ರೇಮ್ ಮಾಡಿ ಇದರ ತನಿಖೆಯನ್ನು ಕೈಕೋಬಾರ್ದು ಅಂತಾನೆ. ನೋಡಿ, ಸಿಬಿಐ ಇಂದನೇ ಏನೂ ಆಗಿಲ್ಲ ಅಂದಮೇಲೆ SIT ಇಂದ ಹೇಗೆ ಇಲ್ಲ ಮಾಡೋ ಇಂಟ್ರೆಸ್ಟ್ ಬೇಕು. ಇಲ್ಲ ಮೋಸ್ಟ್ಲಿ ಕಾಣದ ಕೈವಾಡವೂ ಇರಬೇಕು ಇದರಲ್ಲಿ ನನ್ನ ಲೆಕ್ಕದಲ್ಲಿ. ಯಾಕಂದ್ರೆ ಅವ್ರು CBI ದವರು ಇಷ್ಟೊಂದು ವೇಗವಾಗಿ ಇನ್ವೆಸ್ಟಿಗೇಷನ್ ಮಾಡೋದಿಲ್ಲ, ಅವ್ರು ಭಾಳ ಡೀಪಾಗಿ ಮಾಡ್ತಾರೆ. ಈ ಪಾಪ ಸೌಜನ್ಯಗೆ ಯಾವುದೇ ನ್ಯಾಯ ಸಿಗಲಿಲ್ಲ. 12 ವರ್ಷ ಆಯ್ತು ಇನ್ನೂವರೆಗೂ. ಈಗ ಒಂದು ರೇಕ್ಸ್ ಇದಕ್ಕೆ ಹಿಂದೆ ಬಂದು 18 ವರ್ಷದೊಳಗಡೆ ಪೋಕ್ಸೋ ಹಾಕೊಂಡು ಇದು ಮಾಡ್ತಾ ಇದ್ದಾರೆ. ಈಗ ಕೆಲವರು ಅದನ್ನು ದುರ್ಬಳಕೆನೂ ಮಾಡ್ಕೋತಾರೆ ಪೋಸ್ಕೋ ಕೇಸ್. ಹಂಗಾಗಿ ಇಂಥ ಒಂದು ಹೆಣ್ಮಕ್ಳು ಸುಮ್ಮನೆ ಯಾವ್ದಾದ್ರು ಕಾನೂನಲ್ಲಿ ನಿಮ್ಗೆ ದುರ್ಬಳಕೆ ಮಾಡ್ಕೊಳ್ಳೋದು ಜಾಸ್ತಿ ಇದೆ ಸರ್. ಜನಗಳು ಹಂಗೆ ಕೆಲವರು ಇದ್ದಾರೆ, ಎಲ್ಲರ ಬಗ್ಗೆ ನಾನು ಮಾತಾಡಲ್ಲ. ಸೊ ಹಂಗಾಗಿ ಇಂಥ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ದಾನೆ ಯಾವ್ದಾದ್ರು ಕೇಸ್ ನೀವು ನೋಡಿರ್ತೀರಾ ಸರ್. ಜೈಲಲ್ಲೂ ಕೂಡ ಎಷ್ಟು ಜನ ಸಾಕಷ್ಟು ಜನ ಅನ್ಯಾಯದ ರೀತಿಲಿ ಕೇಸ್ ಹಾಕ್ಬಿಟ್ಟು ಕುತ್ಕೊಂಡಿರ್ತಾರೆ, ಪೋಕ್ಸೋ ಕೇಸ್ ಹಾಕ್ಬಿಟ್ಟು ಸಾಕಷ್ಟು ಜನ ಇದ್ದಾರೆ ಸರ್ ಅಲ್ಲಿ. ನಾನು ಅದು ಆ ವಿಷಯದಲ್ಲಿ ಮುಂದೆ ಒಂದಿನ ಮಾತಾಡ್ತೀನಿ ಸರ್, ಅದ್ರ ಬಗ್ಗೆ ಮಾಹಿತಿ. ಇಲ್ಲ, ನಾನು ರೇಪ್ ಮಾಡ್ಲಿಕ್ಕೆ ಬಂದ ಅಂತ ಇನ್ನೂ 5-6 ವರ್ಷದ ಹುಡುಗಿಗೆ ಏನ್ ರೇಪ್ ಮಾಡ್ತಾನ ಈಗ ಪೋಕ್ಸೋ ಹಾಕಿ ಕೇಸು. ಸರ್ ಇದು ಯಾವ ಮಟ್ಟಿಗೆ ಅವಳು ನಾವು ಕಂಪ್ಲೇಂಟ್ ತಗೊಳ್ದೇ ಇದ್ರೆ ನಮ್ಮ ಮೇಲೆ ಅಲಿಗೇಷನ್ ಮಾಡ್ತಾಳೆ, ಅವ್ರ ಕಡೆಯಿಂದ ಆರೋಪಿ ಕಡೆಯಿಂದ ದುಡ್ಡು ತಗೊಂಡು. ನಮಸ್ತೆ ಸರ್. ನಮಸ್ತೆ ಸರ್. ಸಾಕಷ್ಟು ಚಾನೆಲ್ಗಳಲ್ಲಿ ನೀವು ಸೌಜನ್ಯ ಕೇಸ್ ಬಗ್ಗೆ ತುಂಬ ಮಾಹಿತಿಗಳನ್ನ ಕೊಟ್ಟಿದ್ದೀರಾ, ಹೇಗಾಗ್ಬೋದು ಅಂತ. ಈಗ ಸಿಬಿಐ ತನಿಖೆಗೆ ಹೋಗಿ ಈಗ ಅದ್ರ ಬಗ್ಗೆ ಏನು ಹೇಳ್ತಾರೆ? ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂದಿದೆ ಸಿಬಿಐ ತನಿಖೆ ಆಗಬೇಕು ಅಂತ. ಅದು ಎಷ್ಟು ಮಟ್ಟಕ್ಕೆ ಆಗಿದೆ ಸರ್? ನಿಮ್ಮ ಅನಿಸಿಕೆಗಳೇನು ಸರ್ ಇದ್ರ ಬಗ್ಗೆ? ಇದು ಸುಮಾರು ವರ್ಷಗಳಿಂದ ಈ ಸೌಜನ್ಯ ಏನು ಕೊಲೆ ಮತ್ತು ರೇಪ್ ಕೇಸ್ ಏನಿದೆ ಅದ್ರ ಬಗ್ಗೆ ಸಾಕಷ್ಟು ವಾದ ವಿವಾದಗಳಿದ್ದಾವೆ, ಸಾಕಷ್ಟು ಪ್ರತಿಭಟನೆಗಳಾಗಿದ್ದಾವೆ. ಇನ್ನೂ ಆ ಕೇಸು ಜೀವಂತವಾಗಿಯೇ ಇದೆ. ಈ ಎಷ್ಟು ಕೇಸುಗಳು ಇವನ್ ಆ ಬುರ್ಡೆ ಕೇಸುಗಳನ್ನು ಮಾಡುವಾಗ ಸದಾ ಸರ್ಕಾರ CBI ಸೌಜನ್ಯ ಬಿಟ್ಟು ತನಿಖೆ ಮಾಡಿ ಅಂತ ಅದರಲ್ಲಿ ಆದೇಶ ಮಾಡ್ತು ಕರ್ನಾಟಕ ಸರ್ಕಾರ SIT ಅವರಿಗೆ. ಸೊ ಅವಾಗೂ ಮಾಡಲಿಲ್ಲ, ಯಾಕಂದರೆ ಅದು CBIದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇತ್ತು, ಹೀಗಾಗಿ ಅವರು ಆದೇಶ ಕೊಡಲಿಲ್ಲ. ಸೊ ಈಗ ಅದು ಮೊನ್ನೆ ಅದು ಸಂತ್ರಸ್ತೆ ತಾಯಿ ಅವಳು ಅರ್ಜಿಯನ್ನು ಕೊಟ್ಟಿದ್ದಾಳೆ. ಆ ಅರ್ಜಿ ಪರಿಗಣಿಸಿ ಸುಪ್ರೀಂ ಕೋರ್ಟು ಆ ಕೇಸ್ ಬಗ್ಗೆ ವಿಚಾರಣೆ ಮಾಡುವಾಗ ಅನೇಕ ವಿಷಯಗಳನ್ನು ಎತ್ಕೊಂಡಿದ್ದಾರೆ. ಅಲ್ಲಿ ಲೋಕಲ್ ಪೊಲೀಸರು ಇಲ್ಲಿ ಸೆಷನ್ ಕೋರ್ಟ್ನಲ್ಲಿ ತನಿಖೆ ಆಗುವಾಗ ಜಜ್ಮೆಂಟ್ ಕೊಡುವಾಗ ಇಲ್ಲಿ ಜಿಲ್ಲಾ ಸಂತ್ರಸ್ತ ನ್ಯಾಯಾಧೀಶರು ಇದು ತನಿಖೆ ಸರಿ ಮಾಡಿಲ್ಲ, ಪೊಲೀಸರು ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿಲ್ಲ, ಸಂಗ್ರಹ ಮಾಡೋದು ದೂರ ಇರಲಿ, ಇದ್ದ ಸಾಕ್ಷ್ಯಾಧಾರಗಳನ್ನು ನಾಶಪಡಿಸಿದ್ದಾರೆ, ಪೊಲೀಸರನ್ನೇ ನಾಶಪಡಿಸಿ ತನಿಖೆ ಬೇರೆ ಹಳ್ಳ ಹಿಡಿಸಿದ್ದಾರೆ. ಒಬ್ಬ ಅಮಾಯಕನನ್ನು ಅರೆಸ್ಟ್ ಮಾಡಿ ಅವನಿಗೆ 6 ವರ್ಷ ಜೈಲಿನಲ್ಲಿ ಕೊಳೆಯೋ ಹಾಗೆ ಮಾಡಿದ್ದಾರೆ. ಅದನ್ನು ನನಗೆ ಅವನಿಗೆ ನಾನು ಬಿಡುಗಡೆ ಮಾಡ್ತೇನೆ ಅಂತ ತಿಳ್ಕೊಂಡು ಬಿಡುಗಡೆ ಮಾಡಿ ಆ ಪೊಲೀಸರು ಯಾರು ಇದನ್ನು ತನಿಖೆ ಸರಿಯಾಗಿ ಮಾಡಿಲ್ಲ ಮತ್ತು ಸಾಕ್ಷ್ಯಾಧಾರಗಳನ್ನು ನಾಶಪಡಿಸಿದ್ದಾರೆ, ಅವ್ರ ವಿರುದ್ಧ ಒಂದು ಕಮಿಟಿ ನೇಮಿಸಬೇಕು ಸರ್ಕಾರ, ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅಂತ ತಿಳ್ಕೊಂಡು ಸ್ಪೆಸಿಫಿಕ್ ಆಗಿ ಹೇಳಿತ್ತು. ಆದರೂ ಯಾವುದೇ ಗೌರ್ಮೆಂಟು ಅದಾದಮೇಲೆ ಈ ಜಜ್ಮೆಂಟ್ ಆದಮೇಲೆ ಇದು BJPನೇ ಬಂತು, ಕಾಂಗ್ರೆಸ್ಸು ಬಂತು, ಯಾರೂ ಆ್ಯಕ್ಷನ್ ತಗೊಳ್ಳಿಲ್ಲ, ಯಾರೂ ಕಮಿಟಿ ಮಾಡಲಿಲ್ಲ, ಇಲ್ಲಿವರೆಗೂ ಕಮಿಟಿ ಮಾಡಿಲ್ಲ. ದುರ್ದೈವ ಅಂದರೆ. ಮತ್ತು ಅದೇ ರೀತಿ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಈ ಅಮ್ಮ ಅಪೀಲ್ ಮಾಡಿದ್ರು, ಸೌಜನ್ಯ ತಾಯಿ ಅಪೀಲ್ ಮಾಡಿದಾಗ ಅದು ಡಿಸ್ಕಷನ್ ಮಾಡುವಾಗ ಅವಾಗ ಸುಪ್ರೀಂ ಕೋರ್ಟ್ ಹೇಳ್ತು, ನೀವು ಯಾವ ರೀತಿ ತನಿಖೆ ಮಾಡ್ತೀರಿ? ಲೋಕಲ್ ಪೊಲೀಸರು ತಪ್ಪು ಮಾಡಿದ್ರಂತ ನಿಮಗೆ ಕೊಟ್ಟಿದ್ದಾರೆ ತನಿಖೆ ಮಾಡಲಿಕ್ಕೆ, ನೀವು ಸರಿಯಾಗಿ ಸ್ಪಾಟ್ ಸದ ವಿಸಿಟ್ ಮಾಡಿಲ್ಲ, ಎಲ್ಲಿ ಕೊಲೆ ಆಗಿದೆ, ಎಲ್ಲಿ ರೇಪ್ ಆಗಿದೆ ಆ ಸ್ಪಾಟು ವಿಸಿಟ್ ಮಾಡಿಲ್ಲ, ಮತ್ತು ಸಂತ್ರಸ್ತೆಯ ತಾಯಿಯ ಹೇಳಿಕೆಯನ್ನು ಸಹ ಪಡ್ಕೊಂಡಿಲ್ಲ. ಅವಳೇ ಮೇನ್ ಕಂಪ್ಲೇಂಟ್, ಅವ್ರದ್ದು ಹೇಳಿಕೆ ಸಹ ತಗೊಂಡಿಲ್ಲ. ನೀವು ಯಾವ ರೀತಿ ನಮ್ಮದು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಯಾವುದೇ ಸಾಕ್ಷ್ಯಗಳನ್ನು ನೀವು ಸಂಗ್ರಹ ಮಾಡಿಲ್ಲ.
ಅವ್ರೇನು ಆ್ಯಸ್ ಇಟ್ ಈಸ್ ಅವ್ರೇನು ಲೋಕಲ್ ಪೊಲೀಸರು ತನಿಖೆ ಮಾಡಿದ್ರು ಅದನ್ನೇ ನೀವು ಸಬ್ಮಿಟ್ ಮಾಡಿರಿ. ಯಾವುದೇ ಇಂಡಿಪೆಂಡೆಂಟ್ ಆದಂಥ ನೀವು ತನಿಖೆಯನ್ನು ಕೈಗೊಂಡಿಲ್ಲ ಅಂತ ತಿಳ್ಕೊಂಡು ಸರಿಯಾದಂಥ ಅವರಿಗೆ CBI ಜಾಡಿಸಿದ್ದಾರೆ. ನೀವು ಇದು ತನಿಖೆ ಆಗಬೇಕು ಅಥವಾ ಸರ್ಕಾರನೇ ಇದು SIT ಯಾಕೆ ಫ್ರೇಮ್ ಮಾಡಿ ಇದನ್ನು ತನಿಖೆಯನ್ನು ಕೈಕೋಬಾರ್ದು ಅಂತಾನೆ. ಸರ್ SIT ಪ್ರೊಸೀಜರ್ಸ್ ಎಲ್ಲ ಯಾವ ತರ ಇರುತ್ತೆ ಅಂದ್ರೆ ಲೈಕ್ ಮುಂದೆ ಏನಾದ್ರು CBI ಇಂದನೇ ಏನೂ ಆಗಿಲ್ಲ ಅಂದಮೇಲೆ ಇನ್ನು SIT ಇಂದ ಹೇಗಿರುತ್ತೆ ಸರ್? ಅದು ಇಲ್ಲ, ಮಾಡೋ ಇಂಟ್ರೆಸ್ಟ್ ಬೇಕು, ಕಮಿಟೆಡ್ ಇರಬೇಕು. ಇದ್ರಲ್ಲಿ ಏನಾಗ್ಬಿಡ್ತು, ಅದು ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ, ಮಾಡೋರಿಗೆ ಕಮಿಟೆಡ್ ಇಲ್ಲ. ಮೋಸ್ಟ್ಲಿ ಕಾಣದ ಕೈವಾಡವೂ ಇರಬೇಕು ಇದರಲ್ಲಿ ನನ್ನ ಲೆಕ್ಕದಲ್ಲಿ. ಯಾಕಂದ್ರೆ ಅವ್ರು CBI ಇಷ್ಟೊಂದು ವೇಗವಾಗಿ ಇನ್ವೆಸ್ಟಿಗೇಷನ್ ಮಾಡೋದಿಲ್ಲ, ಅವ್ರು ಭಾಳ ಡೀಪಾಗಿ ಮಾಡ್ತಾರೆ. ಈ ಸ್ಪಾಟ್ ವಿಸಿಟ್ ಮಾಡೋದಿಲ್ಲ ಅಂದ್ರೆ ಯಾವ ಮರ್ಡರ್ ಕೇಸ್ ತನಿಖೆ ಮಾಡ್ತಾರೆ ಇವರು? ವಿಚಿತ್ರ ಅಂದ್ರೆ ಈ ಹೌದು ಸುಪ್ರೀಂ ಕೋರ್ಟ್ ಹೇಳಿದೆ, ಕಂಪ್ಲೇಂಟ್ ಕೊಟ್ಟಿದ್ದು ಅವ್ರು ಹೇಳಿಕೆ ಸಹ ತಗೊಳ್ಳೋದಲ್ಲ ಅಂದ್ರೆ ಇದು ತನಿಖೆ ABCDನೇ ಇಲ್ಲ ಅದರಲ್ಲಿ. ಇದು ಯಾವ ರೀತಿ ತನಿಖೆ ಇದು? ಇವರು ಒಂದು ನಮೂನಿ ಮಾಡಿದ್ರೆ, ಕರ್ನಾಟಕ ಸ್ಟೇಟ್ ಪೊಲೀಸರು ಒಂದು ನಮೂನಿ ಮಾಡಿದ್ರೆ, ಆ CBI ಒಂದು ನಮೂನಿ ಮಾಡಿದೆ. ಹೀಗಾಗಿ ಪಾಪ ಸೌಜನ್ಯಗೆ ಯಾವುದೇ ನ್ಯಾಯ ಸಿಗಲಿಲ್ಲ. 12 ವರ್ಷ ಆಯ್ತು ಇನ್ನೂವರೆಗೂ. ಆ ಪಾಪ ಮಗುವಿಗೆ ಬಹುಶಃ ಆತ್ಮಕ್ಕೆ ಇನ್ನೂ ಹಂಗೆ ಸುತ್ತಾಡ್ತಾ ಇರ್ತದೆ ಕಾಣ್ತದೆ. ಅದಕ್ಕೇನು ಮೋಕ್ಷ ಸಿಕ್ಕಿಲ್ಲ. ಯಾವಾಗ ಇದು ಪತ್ತೆಯಾಗಿ ನಿಜವಾದ ಆರೋಪಿಗಳನ್ನ ಹಿಡಿದು ಅವ್ರಿಗೆ ಜೈಲಿಗೆ ಅಟ್ಸುವವರೆಗೂ ಅವಾಗ ಅವಳಿಗೆ ಮೋಕ್ಷ ಸಿಗ್ತದೆ ಅಂತ ನನ್ನ ಅಭಿಪ್ರಾಯ. ಸರ್ ಎಂತೆಂತೋ ಎಲ್ಲ ಸಿಗಾಕೊಳ್ತಾ ಹಿಡಿತಾರೆ ನಮ್ಮ ಕರ್ನಾಟಕ ಪೊಲೀಸು. ಹೌದು, ಬಟ್ ಈ ಕೇಸಲ್ಲಿ ಯಾಕೆ ಸರ್ ಅಷ್ಟು ಇಲ್ಲ? ಅದು ನಿಜವಾಗಿಯೂ ನನಗೂ ಒಂಟ ಅನ್ನಿಸ್ತದೆ. ಅಲ್ಲಿ ಲೋಕಲ್ ಇರುವಂಥ ಆಫೀಸರ್ಗಳ ಪೋಸ್ಟಿಂಗು ಎಲ್ಲ ಅಲ್ಲಿ ಪ್ರಭಾವಿ ವ್ಯಕ್ತಿಗಳು ಮಾಡ್ತಾರೆ. ಮತ್ತು ಅವ್ರು ಹೇಳ್ದಂಗೆ ಕೇಳ್ತಾರೆ. SP ಸಬ್ ಇನ್ಸ್ಪೆಕ್ಟರ್ ಒಂದು SP ಅವರೆಗೂ ಅವರು ತಮ್ಮ ಇದನ್ನು ನಡೆಸ್ತಾರೆ. ಅಲ್ಲಿರುವಂಥ ಏನು ಪ್ರಭಾವಿ ವ್ಯಕ್ತಿಗಳಿದ್ದಾರೆ ಅವರು ತಮ್ಮ ಬೇಕಾದಂಥ ಅಧಿಕಾರಿಗಳನ್ನು ಹಾಕೋತಾರೆ. ಅದು ಯಾವುದೇ ಗೌರ್ಮೆಂಟ್ ಬರಲಿ ಅವ್ರು ಆಟ ಮಾಡೋರೆ. ಸೊ ಆ ಥರ ಇರುವಾಗ ಅವ್ರು ಹೇಳ್ದಂಗೆ ಕೇಳುವಂಥ ವ್ಯವಸ್ಥೆ ಮಾಡಿದ್ದಾರೆ. ಈಗ ಸಾಕ್ಷಿಗಳನ್ನು ನಾಶಪಡಿಸ್ತಾರಂತ ಸೆಷನ್ ಕೋರ್ಟ್ ಜಡ್ಜನೇ ತೀರ್ಪಿನಲ್ಲಿ ಹೇಳ್ತಾರಂದ್ರೆ ನೀವು ಲೆಕ್ಕ ಹಾಕಿ, ಬೇರೆ ಯಾರು ಹೇಳೋದು ಬೇಡ. ನಾನು ಹೇಳಿದ್ರೆ ಅಲಿಗೇಷನ್ ಮಾಡ್ತದೆ, ನೀವು ಹೇಳಿದ್ರೆ ಅಲಿಗೇಷನ್ ಮಾಡ್ದಂಗೆ ಆಗ್ತದೆ. ಕೋರ್ಟನ್ನು ಸ್ವತಃ ಹೇಳ್ತದೆ. ಜಿಲ್ಲಾ ನ್ಯಾಯಾಧೀಶರು ಹೇಳ್ತಾ ಇದ್ದಾರೆ, ಪೊಲೀಸರು ಸಾಕ್ಷಿಗಳನ್ನು ಸಂಗ್ರಹ ಮಾಡೋದು ಬಿಟ್ಟು ಅದನ್ನು ನಾಶಪಡಿಸಿದ್ದಾರೆ ಅಂತಂದರೆ ಅವ್ರ ಮೇಲೆ ಕ್ರಮ ತಗೋಬೇಕು. ಅದು ಕಮಿಟಿ ನೇಮಿಸಿ ಕಮಿಟಿಯವರು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಅಂತ ಹೇಳಿದ್ರು 12 ವರ್ಷ ಇದು ಈಗ 8 ವರ್ಷ ಆಗ್ತದೆ ಜಜ್ಮೆಂಟ್ ಆಗಿ, ಇನ್ನೂವರೆಗೂ ಅದ್ರ ಮೇಲೆ ಕ್ರಮ ಆಗಿಲ್ಲ. ಮುಂದಿನ ದಿನಗಳ ನ್ಯಾಯ ಸಿಗ್ಬೋದಾ ಅಂತ ಹೇಳ್ತೀರಾ? ಈಗ ನೋಡ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಯಾವ ಡಿಸಿಷನ್ ಕೊಡ್ತದೆ. ಈ SIT ಮಾಡಂತಂದ್ರೆ ಬಹುಶಃ ನೋಡಿ, ನಮ್ಮ ಕರ್ನಾಟಕ ಪೊಲೀಸರ ಬಗ್ಗೆ ನಾನು ಹೆಮ್ಮೆ ಪಡ್ತೇನೆ. ಯಾಕಂದ್ರೆ ಹಿಂದೆ ಗೌರಿ ಲಂಕೇಶ್ ಕೇಸ್ನಲ್ಲಿ ನಾವೆಲ್ಲ ಅರೆಸ್ಟ್ ಮಾಡಿ SIT ಮಾಡಿ ಅರೆಸ್ಟ್ ಮಾಡಿದ್ರು ಅವ್ರನ್ನ. ನಿಜವಾದಂಥ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು. ಅವಾಗೆ ಬಾಂಬೆಯಲ್ಲಿ ಪುಣೆಯಲ್ಲಿ ಆದಂಥ 2 ಮರ್ಡರ್ ಇದ್ದು, ಪನ್ಸಾಲೆ ಮತ್ತು ಇನ್ನೊಬ್ರು ಯಾರು ಮರ್ಡರ್ ಇದ್ದು, ಅವು ಸದಾ ಇವರೇ ಮಾಡಿದಾರೆ ಅಂತ ಇವ್ರು ಮಾಹಿತಿಯನ್ನು ಕೊಟ್ಟರು ಅವ್ರಿಗೆ, CBI ಅವಾಗೆ ಬಾಂಬೆ ಹೈಕೋರ್ಟು ನೀವು ಹೋಗಿ ಕರ್ನಾಟಕ ಪೊಲೀಸರದು ಅಲ್ಲಿ ಹೋಗಿ ಯಾವ ರೀತಿ ತನಿಖೆ ಮಾಡ್ತಾನೋ ಹೋಗಿ ಕಲ್ಕೊಂಬರ್ರಿ ನೀವು ಅಂತ CBI ಡೈರೆಕ್ಷನ್ ಕೊಡ್ತದೆ. ಬಾಂಬೆ ಹೈಕೋರ್ಟು ನೀವು ಕರ್ನಾಟಕ ಪೊಲೀಸರು ಅವ್ರ ಹತ್ರ ಹೋಗಿ ಕರ್ಕೊಂಬರ್ರಿ ಯಾವ ರೀತಿ ತನಿಖೆ ಮಾಡಬೇಕಂತ. ನೀವು 20 ವರ್ಷ ಆದರೂ ಏನು ಪ್ರೋಗ್ರೆಸ್ ತೋರಿಸಿಲ್ಲ. ಅವ್ರು 6 ತಿಂಗಳಲ್ಲಿ ಆರೋಪಿಗಳನ್ನ ಹಿಡಿದಿದ್ದಾರೆ ಮತ್ತು ನಿಮಗೂ ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ನೀವು ಅವ್ರಲಿಂದ ಹೋಗಿ ಕಲ್ಕೊಂಬರ್ರಿ ಅಂತ ಈ ಥರ ಡೈರೆಕ್ಷನ್ ಕೊಟ್ಟಾಗ ಮತ್ತು ಕರ್ನಾಟಕ ಪೊಲೀಸರು ಹೆಮ್ಮೆ ಅಲ್ಲೇನ್ರಿ? ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವಾಗ ಇಡೀ ರಾಷ್ಟ್ರದಲ್ಲಿನೇ ಕರ್ನಾಟಕ ಪೊಲೀಸರಿಗೆ ಒಂದು ಒಳ್ಳೆ ಹೆಸರಿದೆ. ಯಾವ ಇಂಥ ದರಿದ್ರಗಳು ಒಂದೆರಡು ಸೇರ್ಕೊಂಡು ಏನೋ ಫೇವರ್ ಮಾಡಿದ್ದಾರೆ, ನಮಗೆ ಪೋಸ್ಟಿಂಗ್ ಕೊಟ್ಟಾರೆ, ನಮಗೆ ಅಲ್ಲಿ ಹಾಕ್ಸಿದ್ದಾರೆ ಅಂತ ಅವ್ರ ಮುಲಾಜಿನಲ್ಲಿ ಇರಿದುಕೊಂಡು ಕಾನೂನುಬದ್ಧವಾಗಿ ಕೆಲಸ ಮಾಡೋದು ಬಿಟ್ಟು ಇದ್ದ ಕೇಸನ್ನು ಹಾಳು ಮಾಡ್ತಾರೆ ಅಂತಂದ್ರೆ ಇವ್ರು ಯಾವ ರೀತಿ ಅಧಿಕಾರಿಗಳು? ಇವ್ರಿಗೆ ಸಂಬಳ ಸರ್ಕಾರ ನೋಡಿ. ಈ ಕೆಟ್ಟ ಹುಳುಗಳನ್ನು ಹೆಂಗೆ ನಾವೇನು ಸ್ಕಾಟ್ಲ್ಯಾಂಡ್ ಯಾರ್ಡ್ಲಿಂದ ಬಂದ ಪೊಲೀಸರಲ್ಲ, ನಾವು ಇದೇ ಸಮಾಜದಿಂದ ಬಂದವರು. ಆ ಸಮಾಜದಲ್ಲಿ ಹೇಗೆ ಒಂದು 4 ಕೆಟ್ಟ ಹುಳ ಇರ್ತವೆ, ಆ ಕೆಟ್ಟ ಹುಳ ನಮ್ಮಲ್ಲಿ ಪೊಲೀಸರಲ್ಲಿ ಸೇರಿರ್ತವೆ. ಸೊ ಹಾಗಾಗಿ ಇಂಥ ಕೇಸುಗಳ ಆದಮೇಲೆ ಇಡೀ ಇಲಾಖೆ ಕೆಟ್ಟ ಹೆಸರು ಬರ್ತದೆ. ಅದು ಈ ಥರ ಆಗಬಾರ್ದು. ಖಂಡಿತವಾಗಿ ಎಂಥ ಪ್ರಭಾವಿನೇ ಇರಲಿ, ನಾವು ಕಾನೂನುಬದ್ಧವಾಗಿ ನಡ್ಕೊಂಡ್ರೆ ಏನಾಗೋದಿಲ್ಲ ರೀ. ಭಾಳ ಟ್ರಾನ್ಸ್ಫರ್ ಮಾಡ್ತಾರೆ, ಆಗಲಿ ಏನಾಗೋದಿದೆ. ಇಡೀ ರಾಜ್ಯದಲ್ಲಿ ಏನು ಒಂದು 500 ಪೊಲೀಸ್ ಸ್ಟೇಷನ್ ಇದಾವೆ. ಒಬ್ರು ಪೊಲೀಸರು ಧ್ವನಿ ಎತ್ತಿದ್ರು, ಅವನ್ನೇ ಟ್ರಾನ್ಸ್ಫರ್ ಮಾಡಿದ್ರು. ಆದಾಗ ಇದು ಭಾಳ ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ಪೊಲೀಸ್ ಅಧಿಕಾರಿಗಳು ನಾವು ಕಾನೂನು ರೀತಿಯಲ್ಲಿ ನಾವು ನಡ್ಕೋಬೇಕು.
ಕಾನೂನು ಏನು ನಮಗೆ ಪವರ್ ಕೊಟ್ಟಿದೆ ತನಿಖೆ ಮಾಡಲಿಕ್ಕೆ 156 CRPC ಪ್ರಕಾರ, ಅದ್ರ ಪ್ರಕಾರ ನಾವು ತನಿಖೆ ಮಾಡೋಕೆ ಹೊರತಾಗಿ ಯಾರೋ ಹೇಳಿದ್ರು, ಯಾರೋ ಮಾಡಿದ್ರು, ಯಾರೋ ಪ್ರಭಾವ ಬೀರಿದ್ರು, ಯಾರೋ ನಮಗೆ ಪೋಸ್ಟಿಂಗ್ ಕೊಟ್ಟರು, ನಮಗೆ ಸಹಾಯ ಮಾಡಿದ್ರು, ಈ ಥರ ಹೇಳಿದ್ರು, ನಾವು ಅವ್ರಿಗೆ ಮಾತು ಕೇಳಬೇಕಂತ ಮಾಡಿದ್ರೆ ನಾಳೆ ಅವರೇ ಜೈಲಿಗೆ ಹೋಗ್ತಾರೆ. ಮನೆ ನೋಡಿದ್ರಲ್ಲಿ ಹೆಂಗಾಯ್ತು ವಿನಯ್ ಕುಲಕರ್ಣಿ ಕೇಸ್ನಾಗ ಇನ್ಸ್ಪೆಕ್ಟರ್ ಹೋಗಲಿಲ್ಲ ಜೈಲಿಗೆ, 7 ವರ್ಷ ಶಿಕ್ಷೆ ಆಯಿತು. ಯಾಕೆ ಹೋಯ್ತು? ಇಂಥ ನನ್ನ ಮಕ್ಕಳು ಇರ್ತಾರೆ ನಮ್ಮಲ್ಲಿ, ನಮ್ಮ ಇಲಾಖೆಯಲ್ಲೂ ಇದ್ದಾರೆ. ಒಂದು 2%, 98% ಒಳ್ಳೆಯವರು ಇದ್ದಾರೆ. ಆದ್ರೆ ಈ ಥರ ಮಾಡೋರು 2% ಇದ್ದಾರೆ. ಅಂಥವ್ರಲಿಂದ ನಮಗೂ ಸದ ಇಲಾಖೆ ಕೆಟ್ಟ ಹೆಸರು. ಇದು ಭಾಳ ದುರ್ದೈವ. ಈಗ ನಾವು ಬೇಜಾರಾಗ್ಬಿಟ್ಟದೆ. ಈಗ ಪೊಲೀಸರು ಅನೇಕ ಕೇಸುಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಾರೆ. ಇತ್ತಿತ್ತಲ ದರೋಡೆ ಕೇಸ್ನಲ್ಲಿ, ATM ಕೇಸ್ನಲ್ಲಿ, 7 ಕೋಟಿ ದರೋಡೆ ಕೇಸ್ನಲ್ಲಿ, ರೇಪ್ ಕೇಸ್ನಲ್ಲಿ, ಯಾವುದೋ ಒಂದು ವಿಕ್ಟಿಮ್ ಇದು ಮಾಡ್ಕೊಂಡು ರೌಡಿಗಳ ಜೊತೆಗೆ ಶಾಮೀಲಾಗೋದು, ರೌಡಿಗಳಿಗೆ ಸನ್ಮಾನ ಮಾಡೋದು ಡ್ರೆಸ್ನಲ್ಲಿ, ಅವರು ಇದು ಹುಟ್ಟಹಬ್ಬನ ಆಚರಿಸೋದು, ಇವೆಲ್ಲ ಬೇಕೇನ್ರಿ ಪೊಲೀಸರಿಗೆ? ಅವರು ಇಷ್ಟೊಂದು ಬಂಧುಗಳಾಗ್ಬಿಟ್ರೆ ಅಂದ್ರೆ ರೌಡಿಗಳೆಲ್ಲ ಪೊಲೀಸರಿಗೆ ಬಂದು ಅಣ್ಣ ಅಂತಾರೆ, ಅಣ್ಣ ಅಂತಾರೆ ಆಫೀಸರ್ಗಳಿಗೆ. ನನಗೆ ಯಾವನೊಬ್ಬ ಬಂದ ಇಲ್ಲಿ ಬಂದಾಗ ಅಣ್ಣ ಅಂದ, ಮಗನೇ ಬುಟ್ಲಿ ಹೊಡಿತೀನಿ ಅಂದೆ ನಾನು. ನೀನು ರೌಡಿ ಮಗನೇ, ಸರಿಯಾಗಿ ನಿಂತ್ಕೋ, ಇದನ್ನು ಬಂದು ನೆಂಟಸ್ತಿಕೆ ಮಾಡಕ್ಕೆ ಬಂದಿಯಾ ಅಂದ ನಾನು. ಏನು ಅಣ್ಣ ಆದ್ರೂ ನಿಮ್ಮ ಮನೆಯಾಗ ಇರಬೇಕು. ಅದು ಇಲ್ಲಿ ಆಫೀಸ್ನಂಗೆ ಬಿಹೇವ್ ನಡ್ಕೊ. ನೀ ರೌಡಿ, ನಾನು ಇಲ್ಲಿ ಆಫೀಸರ್ ಮಗನೇ. ನೀನು ನಾನು ಅಣ್ಣಲ್ಲ, ನೀ ತಮ್ಮಲ್ಲ. ನೀ ಸುಧಾರಣೆ ಆಗಿ ಬಾ, ಆಮೇಲೆ ನನಗೆ ತಮ್ಮ ಅಂತ ಒಪ್ಕೋತೀನಿ. ಒಳ್ಳೆ ವ್ಯಕ್ತಿ ಆಗು. ಸೊ ಈ ಥರ ಸಂಬಂಧಗಳಿದ್ದಾಗ ಪೊಲೀಸ್ ಕೆಲಸ ಮಾಡೋದು ಭಾರಿ ಕಷ್ಟ ಆಗ್ತದೆ. ಈ ರಾಜಕಾರಣಿಗಳು ಹಾಗೆ ಇವ್ರನ್ನೆಲ್ಲ ಬೆಳೆಸ್ತಾರೆ. ಇವರೆಲ್ಲ ಬೆಳೆಸ್ತಾರೆ. ಇವ್ರು ರೌಡಿಗಳನ್ನ, ಚಿಲ್ಲಾಪುಲ್ಲ ರೌಡಿಗಳನ್ನು ಬೆಳೆಸಿ ಅವ್ರನ್ನ ಎಲೆಕ್ಷನ್ ಟೈಮ್ನಲ್ಲಿ ಉಪಯೋಗ ಮಾಡ್ಕೋತಾರೆ. ಸೊ ಅವ್ರಲಿಂದ ಒಂದು 4 ಓಟ್ ಬೀಳ್ತಾವಂತ ಅವ್ರನ್ನ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾರೆ. ನಾಳೆ ಏನಾರ ಮಾಡಿದಾಗ ಪೊಲೀಸರಿಗೆ ಒತ್ತಡವನ್ನು ಹಾಕ್ತಾರೆ, ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಡ್ರಿ ಹಾಗೆ ಈಗ ಅಂತ. ಏನೇ ಕೊನೆಗೆ ನಾವು ಹೇಳ್ತೀವಿ, ನೋಡಿ ಸರ್, ಎಲ್ಲ ರಾಜಕಾರಣಿಗಳು ಆ ರೀತಿ ಹೇಳೋದಿಲ್ಲ. ಕೆಲವೊಬ್ಬರು ಹೇಳ್ತಿರ್ತಾರೆ. ಮೆಜಾರಿಟಿ ರಾಜಕಾರಣಿಗಳು ಸಹ ಒಳ್ಳೆಯವರಿದ್ದಾರೆ. ನೋಡಿ ಸರ್, ನೀವು ಇದು ಮಾಡೋದ್ರಿಂದ ಕಾನೂನು ಬದ್ಧವಾಗಿ ಮಾಡಬೇಕು, ನಾವು ಈ ಥರ ಮಾಡೋದ್ರಿಂದ ನಿಮಗೂ ಕೆಟ್ಟ ಹೆಸರು, ನಮ್ಮ ಪೊಲೀಸರಿಗೂ ಕೆಟ್ಟ ಹೆಸರು, ಬೇಡ ಸರ್ ಅಂದರೆ ಅವ್ರು ಒಬ್ಲೈಜ್ ಮಾಡ್ತಾರೆ. ಅದೇನು ರೀ, ನಮ್ಮ ಎದುರಿಗೆ ಬಂದಿದ್ದರು, ಹಿಂಗೆ ಅವ್ರಿಗೆ ಏನೋ ಬೇಕಾದವರು, ಅದಕ್ಕೆ ನಾವು ಆ ರೀತಿ ಹೇಳಬೇಕಾಯ್ತು. ನೀವೇನು ಕಾನೂನು ಪ್ರಕಾರ ಮಾಡ್ತೀರಿ ಮಗನ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನಮಗೂ ಆ ಥರ ಹೇಳೋರು ಭಾಳ ಜನ ಆದರೆ ರಾಜಕಾರಣಿಗಳು. ಹೌದು ಸರ್. ಈಗ SIT ಅಂತ ಮಾಡಿದ್ರೆ ಈಗ ಅದ್ರ ಮೇಲೂ ಕೂಡ ಈಗ ಈ CBI, ನನಗೆ ಒಂದು ಪ್ರಶ್ನೆ ನನ್ನ ತಲೆ ಒಳಗಿರೋದಂದ್ರೆ, ಈಗ SIT ಮಾಡೋದು ಮತ್ತೆ ಇದೇ ರೀತಿ ಆಗುತ್ತಾ? ಯಾವ ರೀತಿ ಅಂದರೆ ಲೈಕ್ ಎಷ್ಟು ದಿನ ತಗೊಳ್ತಾರೆ ಅದಕ್ಕೂ? ಇಲ್ಲ, ಅದಕ್ಕೆ ಕೋರ್ಟಿನ ನ್ಯಾಯಾಧೀಶರೇ ಮಾನಿಟರ್ ಮಾಡ್ಬೇಕಂತ ಹೇಳಿದ್ದಾರೆ. ಹೌದಾ? ಓಕೆ. ಕೋರ್ಟಿನ ನ್ಯಾಯಾಧೀಶರ ನೇತೃತ್ವದಲ್ಲಿ ಅದು ತನಿಖೆ ಆಗಬೇಕು. ಅವಾಗ ನ್ಯಾಯಾಧೀಶರೇ ಅದಕ್ಕೆ ಪ್ರತಿಯೊಂದು ರಿವ್ಯೂ ಮಾಡ್ತಾ ಇದ್ರೆ ಅವರು ನ್ಯಾಯಾಧೀಶರು ಅವ್ರು ಯಾಕೆ ಒಂದು ಕಡೆ ಒಲವು ತೋರಿಸೋದಿಲ್ಲ. ಸೊ ಇಂಪಾರ್ಷಿಯಲ್ ಆಗಿ ಮಾಡ್ತಾರೆ. ಎಲ್ಲಿ SIT ಆದ್ರೆ ಒಳ್ಳೆದು, ನ್ಯಾಯ ಸಿಗುತ್ತೆ ಅಂತ. ಖಂಡಿತ. ಯಾಕಂದ್ರೆ ಅವರು ನ್ಯಾಯ ಕೊಟ್ಟಿಲ್ಲ, ಲೋಕಲ್ ಪೊಲೀಸ್ ನ್ಯಾಯ ಕೊಟ್ಟಿಲ್ಲಂತೆ ಈಗ SIT ಮಾಡ್ತಾ ಇರೋದು. ಮತ್ತು SIT ಅವರು ನ್ಯಾಯ ಕೊಡಲಿಲ್ಲ ಅಂದ್ರೆ ನಾಳೆ ಸುಪ್ರೀಂ ಕೋರ್ಟ್ ಹೇಳಿದಂದ್ಮೇಲೆ ಯಾವ ಪೊಲೀಸರು ಅಗ್ನೆಸ್ಟ್ ಸುಪ್ರೀಂ ಕೋರ್ಟ್ ಹೋಗೋದಿಲ್ಲ ರೀ, ಯಾರೂ ಹೋಗೋದಿಲ್ಲ. ಈಗ ನೋಡಿ, ಮೊನ್ನೆ ಆ ದರ್ಶನ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು, ಅವ್ನು ಟೈಟ್ ಮಾಡ್ರಿ, ಒಳಗೋಗಿರಿ, ಕಾಫಿ ಕುಡಿದು, ಸಿಗರೇಟ್ ಸೇದೋದು, ಇದು ಮಾಡೋದು, ಜೈಲಿನಲ್ಲಿ ಈ ಥರ ಮಾಡಿದ್ರೆ ಹೇಗೆ ಅಂತ ತಿಳ್ಕೊಂಡು ಇವನ್ ಹೈಕೋರ್ಟಿಗೂ ಅವ್ನು ಜಾಮೀನು ಬಿಟ್ಟಿದ್ದಕ್ಕೆ ಜಾಡಿಸಿತು. ಹೈಕೋರ್ಟ್ನವ್ರಿಗೂ ಕ್ರಿಟಿಸೈಸ್ ಮಾಡಿದ್ರು ಸುಪ್ರೀಂ ಕೋರ್ಟ್ನವರು. ಸೊ ಈ ಥರ ಜಡ್ಜ್ಮೆಂಟ್ಗಳು ಬಂದಾಗೆ ಅವರು ಸ್ವಲ್ಪ ಹೆದರ್ತಾರೆ, ಪೊಲೀಸರನ್ನು ಹೆದರ್ತಾರೆ, ನ್ಯಾಯಯುತವಾಗಿ ಮಾಡ್ತಾರೆ, ಕಾನೂನುಬದ್ಧವಾಗಿ ಮಾಡ್ತಾರೆ. ಸದ್ಯದಲ್ಲಿ ಇನ್ನು 1 ವರ್ಷದಲ್ಲಿ ಸಿಗ್ಬೋದು ಅವಕಾಶ, ಅಂದರೆ ಲೈಕ್ ನ್ಯಾಯ ಸಿಗ್ಬೋದಾ ಹೆಣ್ಮಗಳಿಗೆ? ನೋಡಿ, ಈಗ ನಾವು ಪ್ರತಿಯೊಂದು ಏನಾದರೂ ಇಂಥ ದುರ್ಘಟನೆಗಳು ಸಂಭವಿಸಿದಾಗ ನಾವು ಉಗ್ರ ಕ್ರಮ ತಗೋತೀವಿ, ಕಾನೂನನ್ನು ಇನ್ನೂ ಇಷ್ಟು ಬಲಿಷ್ಠ ಮಾಡ್ತೀವಿ, ಅವ್ರಿಗೆ ಉಗ್ರ ಶಿಕ್ಷೆ ಆಗುವಂಥ, ಕಠಿಣ ಶಿಕ್ಷೆ ಆಗುವಂಥ ರೀತಿಯಲ್ಲಿ ಮಾಡ್ತೀವಿ ಅಂದಾಗೆ, ಕಾನೂನು ನೀವು ಎಷ್ಟೇ ಪ್ರಬಲವಾಗಿದ್ರು ಕಾನೂನನ್ನು ಚಲಾವಣೆ ಮಾಡೋರು ಯಾರು? ಪೊಲೀಸರು. ಪೊಲೀಸರು ತನಿಖೆ ಸರಿಯಾಗಿಲ್ಲ ಅಂದರೆ ಏನಾಗ್ತದೆ? ಕೇಸ್ ಬಿಟ್ಟು ಹೋಗ್ತದೆ. ಅದಕ್ಕೆ ಪೊಲೀಸರು ಚಾಣಾಕ್ಷತೆಯಿಂದ ಅದನ್ನು ತನಿಖೆ ಆಗಬೇಕು, ವೈಜ್ಞಾನಿಕ ರೀತಿಯಲ್ಲಿ ತನಿಖೆ ಆಗಬೇಕು, FSL ರೀತಿಯಲ್ಲಿ ತನಿಖೆ ಆಗಬೇಕು, ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ನ್ಯೂನತೆ ಕಂಡು ಬರಬಾರ್ದು. ಸೊ ಆ ರೀತಿ ಮಾಡಿದ್ರೆ ಕೇಸ್ ಅದ್ರ ಜೊತೆಗೆ ಪ್ರಾಸಿಕ್ಯೂಷನ್ ಇದೆಯಲ್ಲ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಲಿ, ವಕೀಲರಾಗಲಿ, ಸರ್ಕಾರಿ ವಕೀಲರಾಗಲಿ, ಅವರು ನಿಯತ್ನಿಂದ ಅದನ್ನು ಕೇಸ್ ನಡೆಸಬೇಕು. ಶಿಕ್ಷೆ ಆಗುವ ರೀತಿಯಲ್ಲಿ ಅದನ್ನು ಕೇಸನ್ನು ಕಷ್ಟಪಟ್ಟು ಅದನ್ನು ಪರಿಶೀಲನೆ ಮಾಡಿ ಅವ್ರಿಗೆ ಸಾಕ್ಷ್ಯ ಆಧಾರಗಳನ್ನು ಅವ್ರಿಗೆ ನೋಡಿ. ನಾವು ಹಿಂದೆ
ನಾವು ಸೆಷನ್ ಕೋರ್ಟ್ನಲ್ಲಿ ಇಂಪೌಂಡ್ ಕೇಸ್ ಇದ್ದಾಗೆ ನಾವು ಸ್ವತಃ 2 ದಿವಸ ಮುಂಚೆನೇ PP ಮನೆಗೆ ಹೋಗ್ತಿದ್ವಿ. ಎಲ್ಲ ಸಾಕ್ಷಿದಾರರು ಎಲ್ಲ ಕರ್ಕೊಂಡೋಗಿ ಪಂಚರಿಗೆ ಎಲ್ಲರಿಗೆ ಕರ್ಕೊಂಡೋಗಿ ಆ PP ನಮಗೆಲ್ಲ ಓದಿ ಹೇಳೋರು ಆ ಸಾಕ್ಷಿದವ್ರಿಗೆ. ಯಾಕೆಂದ್ರೆ ಕೇಸ್ 2-3 ವರ್ಷ ಆಗಿರ್ತದೆ, ಅವ್ರಿಗೆ ನೆನಪಾಗಿರ್ತದೆ, ಏನಾಗಿರ್ತದೆ ಗೊತ್ತಿರೋದಿಲ್ಲ. ಅವೆಲ್ಲ ಅವ್ರಿಗೆ ಓದಿ ಹೇಳಿ ನೀವು ನಾಳೆ ಹಿಂಗೆ ಹೇಳ್ಬೇಕು ಕೋರ್ಟ್ನಾಗ ಅಂತ ರಿಹರ್ಸಲ್ ಮಾಡಿಸೋರು. ಆಮೇಲೆ ಎಲ್ಲಿ ಸ್ಪಾಟ್ ಮರ್ಡರ್ ಆಗಿರ್ತದೆ ಆ ಜಾಗ ಕರ್ಕೊಂಡು ಹೋಗೋರು. ಅಲ್ಲಿ ಆ್ಯಕ್ಚುಲಿ ಏನು ಮರ್ಡರ್ ಆಯಿತು ಹೆಂಗಾಯ್ತು ಅನ್ನೋದ್ರ ಬಗ್ಗೆ ನೀ ಎಲ್ಲಿದ್ದಿ ಸಾಕ್ಷಿದಾರ ಅಂತ ಎಲ್ಲರೂ ಆಯಾ ಸ್ಥಳದಲ್ಲಿ ನಿಲ್ಲಿಸಿ ಒಂದಿಬ್ಬರು ಪೊಲೀಸರಿಗೆ ನೀವು ಹೊಡೆದಂಗೆ ಮಾಡು, ನಾವು ಸತ್ತಂಗೆ ಮಾಡಲಿ ಅಂತ ತಿಳ್ಕೊಂಡು ಆ ಸಾಯುವಾಗ ಹೊಡಿಬೇಡ್ರಪ್ಪ ಅಂತ ಹೊಯ್ಕೊಳ್ಳೋದು. ಅವೆಲ್ಲ ಸೌಂಡ್ ನಿನಗೆ ಕೇಳ್ತದ ಅಂದ್ರೆ ಅಲ್ಲಿ ಇವು ಇದ್ದು ಜೋಳದ ದಂಟು, ಆ ಜೋಳದ ದಂಟಿನಲ್ಲಿ ಕಾಣ್ತದ. ಇವೆಲ್ಲ ಪ್ರಾಕ್ಟಿಕಲ್ ಆಗಿ ಮಾಡೋರು. ಸೊ ಹೀಗಾಗಿ ಗ್ಯಾರಂಟಿ ಶಿಕ್ಷೆ ಆಗೋದು. ಈಗ ಈಗಿನ PP ಯಾರೂ ನೋಡೋದಿಲ್ಲ, ಕೇಸ್ ಮೇಲೆ ನೋಡೋದಿಲ್ಲ ಸರಿಯಾಗಿ. ಇನ್ನು ಪ್ರಾಕ್ಟಿಕಲ್ ಆಗಿ ರಿಹರ್ಸಲ್ ಮಾಡೋದಿರಲಿ, ಅವ್ರನ್ನ ರಿವ್ಯೂ ಮಾಡೋದಿರಲಿ, ಕರೆಸಿ ಅಡ್ವಾನ್ಸ್ ಆಗಿ ಕರೆಸೋದು ಹೋಗೋದಿಲ್ಲ. ಮೊನ್ನೆ ನಾನೊಂದು ಸಾಕ್ಷಿ ಹೇಳಕ್ಕೆ ಹೋಗಿನಿ, ಹಾಗಾಗಿ ಕೇಸ್ ಫೈಲೇ ಇಲ್ಲ, ನನಗೆ ಕೇಸ್ ಫೈಲ್ ಇಲ್ಲ. ಇನ್ನು ಏನು ರಿವ್ಯೂ ಮಾಡ್ತೀರಿ, ಏನು ಓದ್ಬೇಕು, ನಾ ಏನು ನೋಡಿ ಹೇಳ್ಬೇಕು ಸಾಕ್ಷಿ? 15 ವರ್ಷದ ಕೇಸ್ ಅದು. ಆಮೇಲೆ ಕೊನೆಗೆ ಏನು ಪೊಲೀಸ್ ಏನಪ್ಪ ಕಾನ್ಸ್ಟೇಬಲ್ ಕೇಳಿದೆ, ಏನಪ್ಪ ನಾನು ಸಾಕ್ಷಿ ಕರೆಸಿರಿ, ಎಲ್ಲಿದ್ರು ಕೇಸ್ ಫೈಲು? ಸರ್ ಅದು ಎಲ್ಲೋ ಆ ಪೊಲೀಸ್ ಬರಬೇಕಿತ್ತು ಸರ್, ಅವ್ನು ಬಂದಿಲ್ಲ. ಆಮೇಲೆ ಆ PP ಕಡೆಯಿಂದ ಇಸ್ಕೊಂಡು ಅವ್ನ ಕಡೆಯಿಂದನೇ ಪ್ರಾಸಿಕ್ಯೂಟರ್ ಕಡೆಯಿಂದ ಇಸ್ಕೊಂಡು ಏನಪ್ಪ ಅಂತ ಅದನ್ನು ನೋಡ್ಕೊಂಡು ಹೇಳ್ಬೇಕಾಗ್ತು. ಸೊ ಈ ಥರ ನಿರ್ಲಕ್ಷ್ಯ. ಮತ್ತು ಇನ್ನೊಂದು ಏನಿದೆ, IO ಇದ್ದವನು, ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದವನು ಅಲ್ಲಿ 1 ವರ್ಷ ಇರ್ತಾನೆ, 2 ವರ್ಷ ಇರ್ತಾನೆ, ಮುಂದೆ ಟ್ರಾನ್ಸ್ಫರ್ ಹೋಗ್ಬಿಡ್ತಾನೆ, ಮತ್ತೊಬ್ಬ ಹೊಸರು ಬರ್ತಾನೆ. ಆ ಕೇಸ್ ನಡೆಯುವಾಗ ಅವ್ನಿಗೇನು ಇಂಟ್ರೆಸ್ಟ್ ಇರ್ತದೆ? ಏನು ಆ ಕೇಸ್ ಬಗ್ಗೆ ಮಾಹಿತಿನೇ ಇರೋದಿಲ್ಲ. ಮತ್ತು ಅವನೇನು ಅವ್ನಿಗೆ ಅದು ಇಂಟ್ರೆಸ್ಟ್ ಹೇಳ್ತಾನೆ. ಈಗ ನಾನೇ ಕೇಸ್ ತನಿಖೆ ಮಾಡಿ, ನಾನೇ ಅರೆಸ್ಟ್ ಮಾಡಿ, ಕಷ್ಟಪಟ್ಟು ಅರೆಸ್ಟ್ ಮಾಡಿ, ಕೇಸ್ ತನಿಖೆ ಮಾಡಿ ಚಾರ್ಜ್ ಶೀಟ್ ಮಾಡಿದ್ದಂದ್ರೆ ನನಗೆ ಇಂಟ್ರೆಸ್ಟ್ ಇರ್ತದೆ ಆ ಕೇಸ್ ಶಿಕ್ಷೆ ತಗೋಬೇಕು, ನಾನು ಬಿಡಬಾರ್ದು ಅಂತ. ಸೊ ನಾನು ಅಷ್ಟೊತ್ತಿಗೆ ನಾನು ಬೇರೆ ಹೋಗಿ ಯಾವುದೋ ಜಾಗದಲ್ಲಿ ಇರುವಾಗ ಅಲ್ಲಿ ಬಂದವನು ಅವನಿಗೆ ಲೆಕ್ಕಕ್ಕೆ ಇರೋದಿಲ್ಲ. ಅದು ಅವನು ಯಾವುದೋ ಬಂದ ಕೇಸಲ್ಲಿ ಬೇರೆ ಕೇಸಲ್ಲಿ ಬಿಜಿ ಆಗಿಬಿಟ್ಟಿರ್ತಾನೆ. ಹೀಗಾಗಿ ಮತ್ತು ಕೇಸನ್ನು ನಡಿಬೇಕಾದ್ರೆ ಆ ಸಾಕ್ಷಿಗಳನ್ನು ಸರಿಯಾದ ರೀತಿಯಲ್ಲಿ ಕೋರ್ಟ್ನಲ್ಲಿ ತಗೊಳ್ಳೋದಿಲ್ಲ. ಬಂದಾಗ ಏನೋ ಒಂದು ಅಡ್ಜಸ್ಟ್ಮೆಂಟ್ ತಗೋತಾರೆ, ಹುಷಾರಿಲ್ಲ ಅಂತ ಹೇಳ್ತಾರೆ, ಅವ್ರ ಲಾಯರ್ ಆಬ್ಸೆಂಟ್ ಆಗ್ತಾನೆ, ಯಾವನೊಬ್ಬ ಮಹಾನ್ ವ್ಯಕ್ತಿ ಸಾಯ್ತಾನೆ, ಕೋರ್ಟು ಎಡ್ಜರ್ನ್ ಆಗ್ತದೆ. ಸೊ 2-3 ಸಲ ಅವರು ಕೋರ್ಟಿಗೆ ಬರಬೇಕಾಗ್ತದೆ. ಅವರು ಇದೇನಪ್ಪ ಮನೆ ಕುಳಿತಿಂದು ಇದ್ಯಾವುದು ನಾವು ಕೋರ್ಟ್ ಕಚೇರಿ ಅಡ್ಡಾಡಬೇಕು, ದಿನ ದುಡ್ಡು ತಿನ್ನೋರು ನಾವು ಈ ಥರ ಮಾಡಿದ್ರೆ ಹೇಗೆ, ನಾವೆಲ್ಲಿ ಬದುಕೋದು? ನಾವು ಬಡೋದಿಲ್ಲ ಅಂತ ಹೇಳೋದು ಬಿಟ್ಟರು ಸಹ ಪೊಲೀಸರು ಅವನಿಗೆ ವಾರಂಟ್ ಕೋರ್ಟ್ ವಾರಂಟ್ ಹೊಡಿಸ್ತದೆ. ವಾರಂಟ್ ಹೋಗಿ ಪೊಲೀಸ್ ತೊಗೊಂಡು ವಾರಂಟ್ ತೊಗೊಂಡು ಅವ್ನ ಕಡೆ ಜೋರು ಮಾಡಿ, ಏ ಮಗನೇ ಬಾ ಅಂತೇಳೋದು ಅವ್ನಿಗೆ ಸಿಕ್ಕಾಪಟ್ಟೆ ಬೈದು ಕರ್ಕೊಂಡ್ಬರ್ತಾರೆ. ನೋಡಿ, ಏನೂ ಮಾಡಲಾರ್ದ ಅವ್ನು ಇನ್ನೋಸೆಂಟ್ ಮೇಲೋ ಅವ್ನು ಸಾಕ್ಷಿ ಹೇಳಿದ್ದಕ್ಕೆ ಅವ್ನು ಇಷ್ಟೊಂದು ಸಫರ್ ಆಗಬೇಕಾದದು. ಇವೆಲ್ಲ ಬೇಕಾ? ಇನ್ನೊಂದು ಸಾಕ್ಷಿ ಹೇಳ್ಬೇಕಾದ್ರೆ ನಾವು ರಕ್ಷಣೆಯನ್ನು ಕೊಡ್ತೀವಿ. ಈ ದೊಡ್ಡ ದೊಡ್ಡ ಗ್ಯಾಂಗ್ಗಳು ಇರ್ತವೆ, ಅಲ್ಲಿ ನಾವು ಸಾಕ್ಷಿ ತಗೋತೀವಿ, ನೋಡಿದವ್ರಿಗೆ ಸಾಕ್ಷಿ ಹೇಳಿರ್ತೇವೆ. ಅವ್ರನ್ನ ಸಾಕ್ಷಿ ಹೇಳಂತ ನೀವು ಹೊರಗೆ ಬಾ ಮಗನೇ ನೋಡ್ತೀನಿ ಅಂತ ಓಪನ್ ಆಗಿ ಚಾಲೆಂಜ್ ಕೊಡ್ತಾರೆ. ನಾವು ರಕ್ಷಣೆ ಕೊಡ್ಬೇಕಂತ ಕಾನೂನು ಅದೇ, ಬಟ್ ಯಾವ ರೀತಿ ರಕ್ಷಣೆ ಕೊಡ್ತೀರಿ ನೀವು? ಕೊಡೋಕೆ ಸಾಧ್ಯನೇ ಇಲ್ಲ. ಎಲ್ಲಿ ಅಲ್ಲ, ಕೊಡ್ಲಿಕ್ಕೂ ಆಗೋಲ್ಲ ಕರೆ. ಬಟ್ ಕೋರ್ಟ್ ಆವರಣದಲ್ಲೇ ಮರ್ಡರ್ ಮಾಡಿದ್ದಾರೆ. ಸಾಕ್ಷಿ ಹೇಳಿ ಬಂದ ತಕ್ಷಣನೇ ಗುಂಡು ಹಾಕಿದ್ದಾರೆ. ಅದನ್ನು ಸಹ ನೋಡಿದ್ವಿ ನಾವು. ಹೀಗಾಗಿ ಕೋರ್ಟು ಒಂದೇ ತನಿಖೆ ಸರಿಯಾಗಿಲ್ಲ ಅಂತಲ್ಲ, ಈ ಪ್ರಾಸಿಕ್ಯೂಷನ್ ಸರಿಯಾದಂಥ ವಾದ ಮಾಡಿಲ್ಲ ಅಂತಿಲ್ಲ, ತನಿಖೆ ಸರಿಯಾದಂಥ ಆಗಿಲ್ಲ ಅಂತಿಲ್ಲ, ಯಾವುದೇ ಒಂದು ಕಾರಣದಿಂದ ಅದನ್ನು ಬಿಡುಗಡೆ ಆಗುವಂಥ ಚಾನ್ಸ್ಗಳು ಭಾಳ ಇದ್ದಾವೆ. ಹೀಗಾಗಿ ನಮ್ಮ ಇಡೀ ರಾಜ್ಯದಲ್ಲಿ ಬರೀ ಮರ್ಡರ್ ಕೇಸಲ್ಲಿ 32% ಮಾತ್ರ ಕನ್ವಿಕ್ಷನ್ ಇದೆ. ಅಂದರೆ ಉಳಿದ 58% ಮರ್ಡರ್ ಆಗಿಲ್ವಾ? ಆಗಿದ್ದಾವೆ. ಆರೋಪಿಗಳನ್ನ ಅರೆಸ್ಟ್ ಮಾಡಿರ್ತೀವಿ, ಆದರೂ ಶಿಕ್ಷೆ ಆಗೋದಿಲ್ಲ. ಸೊ ಇವೆಲ್ಲ ಕಾರಣಗಳು ಎಲ್ಲ ಸಾಕ್ಷಿಗಳು ನಾಶ ಮಾಡಿಸೋದು, ಸಾಕ್ಷಿಗಳನ್ನ ಹೆದರ್ಸೋದು, ಬೆದರಿಸೋದು, ಆಮಿಷ ಒಡ್ಡೋದು. ಸರ್, ಇದೆಲ್ಲದಕ್ಕಿಂತ ದೊಡ್ಡದು ಒಂದು ನ್ಯಾಯ ಇದೆ ಸರ್. ಹೇಳಿ ಮೇಡಮ್. ಅಲ್ಲ ಇದಾನೆ, ಅದು ನಾವು ಅದಕ್ಕೆ ಕೊನೆಗೆ ಅವನಿಗೆ ಭಾರ ಹಾಕೋದು. ಸೊ ಎಲ್ಲೂ ಸಿಗ್ಲಿಲ್ಲ ಅಂತ ನ್ಯಾಯ ಹೋದ್ರೆ ನಮ್ಗೆ ಸಿಗೋದು 100% ಕರ್ಮ, ಯಾವತ್ತಿದು ರಿಟರ್ನ್ಸ್ ಅಂತ ಹೇಳ್ತೀವಲ್ಲ ಸರ್. ನ್ಯಾಯದಿಂದ ತಪ್ಪಿಸ್ಕೊಂಡ್ರು ದೇವರಿಂದ ನೋಡಿ. ಈ ಕೇಸಲ್ಲೂ ಸೌಜನ್ಯ ಕೇಸಲ್ಲೂ ದೇವ್ರ ನ್ಯಾಯ ಕೊಡ್ಲಿ ಆ ಮಗುಗೆ. ಪಾಪ ನಮಗೆ ಪಾಪ ಅನಿಸ್ತದ್ರಿ. ಆ ಸತ್ತಿದ ನಿಜಾನ, ರೇಪ್ ಆಗಿದ್ದು ನಿಜಾನ? ಆ ಡಾಕ್ಟರ್ ಸದಾ ಸರಿಯಾದಂಥ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ವಂಡ್ರ ಅಂದ್ರೆ ಎಲ್ಲರೂ ಶಾಮೀಲಾಗಿದ್ದಾರೆ. ಎಲ್ಲರೂ ಶಾಮೀಲಾಗಿ ಇಡೀ ಕೇಸನ್ನ ಸಮಾಧಿ ಮಾಡಿಬಿಟ್ಟಿದ್ದಾರೆ. ಈಗ ಅದನ್ನ ರೀಓಪನ್ ಮಾಡಿ ಅದನ್ನ ನೋಡಿ. ನಾವು ಮರ್ಡರ್ ಕೇಸಲ್ಲಿ ಯಾವುದೇ ಒಂದು ಸೀರಿಯಸ್ ಕೇಸ್ ಆದಾಗ ಸ್ಪಾಟ್ ಈಸ್ ಇಂಪಾರ್ಟೆಂಟ್. ಅಲ್ಲಿ ಏನು ಘಟನೆ ನಡೆದಂಥ ಸ್ಥಳ ಏನಿದೆ ಆ ಸ್ಥಳ ಭಾಳ ಇಂಪಾರ್ಟೆಂಟ್. ಆ ಸ್ಥಳನೇ ಈಗ ಎಲ್ಲಿ ಸಿಗ್ತದೆ? ಈಗ 12 ವರ್ಷ ಆಯ್ತು ಎಲ್ಲ. ಅವರಿಗೆ ಅಟ್ಲೀಸ್ಟ್ ರಿಸರ್ವೇಶನ್ ಇರಬೇಕು. ಪೊಲೀಸವ್ರಿಗಾಗಿರ್ಬೋದು, ನೀವು ಹೇಳಲ್ಲ ಒಂದಷ್ಟು ಕೆಟ್ಟ ಹುಳಗಳು ಇರ್ತವೆ ಅಂತಲ್ಲ, ಅಟ್ಲೀಸ್ಟ್ ದಾರುಣ್ಯವಾಗಿ ಸಾಯಿಸಿರ್ತಾರೆ ಆ ಮಗು ಮೇಲೆ ಅಟ್ಲೀಸ್ಟ್ ಕರುಣೆ ಬೇಡವಾ? ಅಲ್ರಿ, ಅದೇ ಅವ್ರ ಮನೆಗಳಲ್ಲಿ ನಮ್ಮ ಮಕ್ಕಳಾಗಿದ್ರೆ ಏನ್ ಮಾಡ್ತಿದ್ರಿ? ಈಗ ಮಾಡಕ್ ಸಾಧ್ಯನಾ? ಹೌದು ಅಲ್ವಾ?
ಅನ್ಯಾಯ ಸರ್ ಇದು. ನೋಡಿ ಇಷ್ಟೊಂದು ಹೆಣ್ಣು ಮಗುವಿಗೆ ಅದು ಮೆಡಿಕಲ್ ಓದುವಂಥ ಹುಡುಗಿಗೆ, ಬಡ ಹುಡುಗಿಗೆ ಇಷ್ಟೊಂದು ಅನ್ಯಾಯ ಆದರೆ ಈ ನಾವು ಮಾನವೀಯತೆಯಿಂದ ಕೆಲಸ ಮಾಡಬೇಕು. ಬರೀ ಕಾನೂನು ಅಂತ ಅಷ್ಟೇ ಅಲ್ಲ, ನಮ್ಮಲ್ಲಿ ಮನುಷ್ಯತ್ವನೂ ಇರಬೇಕು. ಅಲ್ಲ ಸರ್, ಈಗ ಒಂದು ರೇಗ್ಸಿದ್ದಕ್ಕೆ ಹಿಂದೆ ಬಂದು 18 ವರ್ಷದೊಳಗಡೆ ಪೋಕ್ಸೋ ಹಾಕೊಂಡು ಇದು ಮಾಡ್ತಾ ಇದ್ದಾರೆ. ಈಗ ಕೆಲವರು ಅದನ್ನ ದುರ್ಬಳಕೆನೂ ಮಾಡ್ಕೋತಾರೆ ಪೋಸ್ಕೋ ಕೇಸ್. ಹಂಗಾಗಿ ಅಂಥದ್ದು ಇಂಥ ಒಂದು ಹೆಣ್ಮಗ್ ಸುಮ್ನೆ ಯಾವ್ದಾದ್ರು ಕಾನೂನಲ್ಲಿ ನಿಮ್ ದುರ್ಬಳಕೆ ಮಾಡ್ಕೊಳ್ಳೋದು ಜಾಸ್ತಿ ಇದೆ ಸರ್. ಜನಗಳು ಹಂಗೆ ಕೆಲವರು ಇದ್ದಾರೆ, ಎಲ್ಲರ ಬಗ್ಗೆ ನಾನು ಮಾತಾಡಲ್ಲ. ಸೊ ಹಂಗಾಗಿ ಇಂಥ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ದಾನೆ ಯಾವ್ದಾದ್ರು ಕೇಸ್ ನೀವು ನೋಡಿರ್ತೀರಾ ಸರ್, ಜೈಲಲ್ಲೂ ಕೂಡ ಎಷ್ಟು ಜನ ಸಾಕಷ್ಟು ಜನ ಅನ್ಯಾಯದ ರೀತಿಲಿ ಕೇಸ್ ಹಾಕ್ಬಿಟ್ಟು ಕುತ್ಕೊಂಡಿರ್ತಾರೆ, ಪೋಕ್ಸೋ ಕೇಸ್ ಹಾಕ್ಬಿಟ್ಟು ಸಾಕಷ್ಟು ಜನ ಇದ್ದಾರೆ ಸರ್ ಅಲ್ಲಿ. ನಾನು ಅದು ಆ ವಿಷಯದಲ್ಲಿ ಮುಂದೆ ಒಂದಿನ ಮಾತಾಡ್ತೀನಿ ಸರ್, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನ್ನಲ್ಲಿ ಒಂದು ಅನುಭವ ಆಗಿದೆ. ಇಬ್ರು ಗಂಡ ಹೆಂಡತಿ ಜಗಳ ಆದಾಗ ಎರಡನೇ ಗಂಡ ಮಾಡ್ಕೊಂಡಿರ್ತಾನೆ, ಮಲಮಗಳಿಗೆ